ಅಮೆರಿಕದ ಬೆದರಿಕೆಗಳಿಗೆ ಬಂತು ಅಂತ್ಯ. ಭಾರತವು ರಷ್ಯಾದೊಂದಿಗೆ ಸೇರಿ ಇದುವರೆಗಿನ ಅತಿ ದೊಡ್ಡ ಚಕ್ರವ್ಯೂಹವನ್ನ ರಚಿಸಿದೆ. ಪೆಟ್ರೋಲ್ ಡೀಸೆಲ್ ನ ನಂತರ ಈಗ ಮೇಡ್ ಇನ್ ಇಂಡಿಯಾದ ಧ್ವಜವು ಹಾರಾಡಲಿದೆ. 5 ದೇಶಗಳ ಖಜಾನೆಯ ಬೀಗಗಳು ಈಗ ಭಾರತದ ಮುಷ್ಟಿಯಲ್ಲಿವೆ. ಸಮುದ್ರದ ಮಾರ್ಗವಲ್ಲ, ಈಗ ಭೂಮಿಯ ಎದೆಯನ್ನ ಸೀಳಿ ಮುನ್ನುಗ್ಗಲಿದೆ. ಭಾರತದ ವ್ಯಾಪಾರ ಸುಯೋಜ್ ಕಾಲುವಿಕೆಯ ಆಳ್ವಿಕೆಗೆ ಸಂಪೂರ್ಣ ವಿರಾಮ ಹಾಕಿದೆ. 2.2 ಬಿಲಿಯನ್ ಜನರ ಮಾರುಕಟ್ಟೆ ಮತ್ತು $100 ಬಿಲಿಯನ್ ಕನಸು ಪಶ್ಚಿಮ ದೇಶಗಳ ಮುಂದೆ ನೇರವಾಗಿ ಭಾರತವು ಅತಿ ದೊಡ್ಡ ಡೀಲ್ ಮಾಡಿದೆ. ಇಡೀ ಜಗತ್ತು 3ನೇ ವಿಶ್ವ ಯುದ್ಧದ ಆಹ್ವಾನವನ್ನ ಕೇಳುತ್ತಿದ್ದಾಗ ಮತ್ತು ಅಮೆರಿಕ ತನ್ನ ನಿಷೇಧಗಳನ್ನ ಪ್ರತಿ ದೇಶದ ಮೇಲೆ ಹಾಕುತ್ತಿರುವಾಗ ಅದೇ ಸಮಯದಲ್ಲಿ ನಿಶಬ್ದವಾಗಿ ಒಂದು ದೊಡ್ಡ ಆಟ ಉಲ್ಟಾ ಆಗಿದೆ. ಅದರ ಪ್ರತಿಧ್ವನಿ ಈಗ ವಾಷಿಂಗ್ಟನ್ ನಿಂದ ಲಂಡನ್ ವರೆಗೆ ಕೇಳಿಸ್ತಾ ಇದೆ. ಇದು ಯಾವುದೇ ಮಿಸೈಲ್ ಪರೀಕ್ಷೆ ಅಲ್ಲ ಅಥವಾ ಗಡಿಯಲ್ಲಿ ಫಿರಂಗಿಗಳ ಯೋಜನೆಯಲ್ಲ. ಇದು ಅದಕ್ಕಿಂತ ದೊಡ್ಡ ಆಟ, ಗುಂಡು ಹಾರದ ಆಟ. ಆದ್ರೆ ಎದುರಾಳಿ ದೇಶ ಯುದ್ಧವಿಲ್ಲದೆ ಮೊಣಕಲೂರಲು ಸಿದ್ಧವಾಗುತ್ತಿದೆ. ಇದು ಆ ಮಾಸ್ಟರ್ ಸ್ಟ್ರೋಕ್ ನ ಕತೆ. ಭಾರತ ಈಗ ಯಾರ ಕ್ಯಾಂಪ್ ನ ಪ್ಯಾಡ್ ಅಲ್ಲ, ಬದಲಿಗೆ ಸ್ವತಃ ಆಟ ಆಡುವ ನಾಯಕ ಆಗಿದ್ದಾನೆ. ಪಶ್ಚಿಮ ಮಾಧ್ಯಮ ಭಾರತಕ್ಕೆ ಜ್ಞಾನ ನೀಡ್ತಿವೆ, ಲೋಕತಂತ್ರ ಅಪಾಯದಲ್ಲಿದೆ, ರಷ್ಯಾದೊಂದಿಗೆ ಸ್ನೇಹ ಬೇಡ ಅಂತ. ಆಗ ಭಾರತದ ರಣನೀತಿ ತಜ್ಞರು ಮಾಸ್ಕೋದ ಮುಚ್ಚಿದ ಕೋಣೆಗಳಲ್ಲಿ ಒಂದು ಒಪ್ಪಂದ ಬರೆಯುತ್ತಿದ್ದರು. ಅದು ಮುಂದಿನ 50 ವರ್ಷಗಳ ಜಾಗತಿಕ ಆರ್ಥಿಕತೆಯನ್ನ ನೃತ್ಯ ಮಾಡಿಸುವಂತದ್ದು. ಇದು ಭಾರತದ ಪರಮಾಣು ಶಕ್ತಿ ಆಗುವಷ್ಟೇ ದೊಡ್ಡ ಸುದ್ದಿ. ಯಾಕಂದ್ರೆ ಈ ಬಾರಿ ಸ್ಫೋಟ ಗಡಿಗಳಲ್ಲಿ ಅಲ್ಲ, ಜಗತ್ತಿನ ಖಜಾನೆಗಳ ಮೇಲೆ. ಒಂದು ಗುಂಪು ಸಿದ್ಧವಾಗಿದೆ, ಡಾಲರ್ನ ದಾದಾಗಿರಿಯನ್ನ ಇತಿಹಾಸದ ಪುಸ್ತಕಗಳಲ್ಲಿ ಸೇರಿಸಲು ಸಿದ್ಧವಾಗಿದೆ. ಆದ್ರೆ ಆ 5 ಮಹಾಶಕ್ತಿಗಳು ಯಾರು? $100 ಬಿಲಿಯನ್ ಈ ಜಾದುಗಾರಿ ಅಂಕಿ ಭಾರತದ ಭವಿಷ್ಯವನ್ನ ಹೇಗೆ ಬದಲಾಯಿಸುತ್ತದೆ? ಅಮೆರಿಕ ಈಗ ಭಾರತದ ಮೇಲೆ ಹೊಸ ನಿಷೇಧಗಳನ್ನ ಹಾಕುವ ಧೈರ್ಯ ಮಾಡುತ್ತಾ? ಮತ್ತು ಅತಿ ದೊಡ್ಡ ಪ್ರಶ್ನೆ, ಭಾರತ ನಿಜವಾಗಿಯೂ ಹೊಸ ಜಾಗತಿಕ ಸೂಪರ್ ಪವರ್ ಆಗಿ ಉದಯಿಸ್ತಾ ಇದೆಯೇ? ಈ ಎಲ್ಲಾ ಪ್ರಶ್ನೆಗಳ ಉತ್ತರಗಳನ್ನ ನಾವು ಈ ವಿಡಿಯೋದಲ್ಲಿ ನೀಡ್ತೀವಿ. ಅದಕ್ಕೆ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ನಿಜವಾದ ಆಟ ಅನ್ನೋದು ಈಗಲೇ ಆರಂಭವಾಗಿದೆ. ಈಗ ಸಸ್ಪೆನ್ಸ್ಗೆ ಇರುವ ಪರದೆ ಎತ್ತಿ ಆ ಸುದ್ದಿಯ ಬಗ್ಗೆ ಹೇಳ್ತೀನಿ. ಅದು ಜಾಗತಿಕ ಶಕ್ತಿಯ ಸಮತೋಲನವನ್ನ ಕುಲುಕಿಸುತ್ತಿದೆ. ರಷ್ಯಾದ ಉಪ ಪ್ರಧಾನ ಮಂತ್ರಿಗಳು ಮಾಸ್ಕೋದಲ್ಲಿ ನಡೆದ ಒಂದು ಹೈ ಪ್ರೊಫೈಲ್ ಬಿಸಿನೆಸ್ ಫೋರಂ ನಲ್ಲಿ ಮಾಡಿದ ಘೋಷಣೆ ಅದು ಕೇವಲ ಹೇಳಿಕೆಯಲ್ಲ, ಅದು ಪಶ್ಚಿಮದ ಮುಖಕ್ಕೆ ತುತ್ತು. ಸುದ್ದಿ ಏನಂದ್ರೆ, ಭಾರತ ಮತ್ತು ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಅಂದ್ರೆ EU ನಡುವಿನ ಪ್ರಿಫರೆನ್ಸಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ PTA ಮಾತುಕತೆಯ ಮೊದಲ ಹಂತ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಮತ್ತು ಯಶಸ್ವಿಯಾಗಿದೆ. ಈಗ ನೀವು ಯೋಚಿಸ್ತೀರಿ, ಈ EU ಯಾವ ಹಕ್ಕಿಯ ಹೆಸರು ಕೇಳಿ? ಇದು ರಷ್ಯಾ ರಚಿಸಿದ ಅಭೇದ್ಯ ಆರ್ಥಿಕ ಕೋಟೆ. ರಷ್ಯಾ ಹೊರತುಪಡಿಸಿ ಅರ್ಮೇನಿಯಾ, ಬೆಲಾರೂಸ್, ಕಜಕಿಸ್ತಾನ ಮತ್ತು ಕಿರ್ಗಿಸ್ತಾನ ಸೇರಿವೆ. ಇವು 5 ದೇಶಗಳು ಭೂಮಿ ಅಡಿಯಲ್ಲಿರುವ ಖಜಾನೆಗಳು, ತೈಲ, ಅನಿಲ, ಯುರೇನಿಯಂ ಮತ್ತು ಚಿನ್ನದಲ್ಲಿ ಜಗತ್ತಿನ ಅತಿ ಶ್ರೀಮಂತ ದೇಶಗಳಲ್ಲಿ ಎಣಿಸಲ್ಪಡುತ್ತದೆ. ಇದುವರೆಗೆ ಭಾರತಕ್ಕೆ ಈ ದೇಶಗಳ ಮಾರುಕಟ್ಟೆಗಳಲ್ಲಿ ಪ್ರವೇಶಿಸುವುದು, ಅಲ್ಲಿನ ತೆರಿಗೆ ಮತ್ತು ಕಾನೂನುಗಳು ತುಂಬಾನೇ ಕಠಿಣವಾಗಿದ್ದವು. ಅಂದ್ರೆ ನಮ್ಮ ಕಂಪನಿಗಳು ಅಲ್ಲಿ ಇರಲಾರವು. ಆದ್ರೆ ಈ ಡೀಲ್ ಅಂತಿಮಗೊಂಡ ತಕ್ಷಣ ಈ ಇಡೀ ಪ್ರದೇಶ ಭಾರತಕ್ಕೆ ಹೋಮ್ ಗ್ರೌಂಡ್ ಆಗುತ್ತೆ. ಇದರ ಅರ್ಥ ಸ್ಪಷ್ಟ, ಭಾರತ ಈಗ ಕೇವಲ ರಷ್ಯಾದೊಂದಿಗೆ ಸ್ನೇಹವನ್ನ ನಿರ್ವಹಿಸ್ತಾ ಇಲ್ಲ, ಬದಲಿಗೆ ಇಡೀ ಯುರೇಷಿಯಾವನ್ನ ತನ್ನ ರಾಜತಾಂತ್ರಿಕ ಬಾಹುಗಳಲ್ಲಿ ತುಂಬಿಕೊಂಡಿದೆ. ಇದು 2026ರ ಭಾರತ. ಈಗ ಇದು ಬೇಡುವುದಿಲ್ಲ, ಬದಲಿಗೆ ತನ್ನ ಹಕ್ಕನ್ನ ಕಸಿದುಕೊಳ್ಳುತ್ತೆ. ಇದುವರೆಗೆ ಜಗತ್ತಿಗೂ ಮತ್ತು ನಮ್ಮಲ್ಲಿ ಅನೇಕರಿಗೂ ಭಾರತ ಹಾಗೂ ರಷ್ಯಾದ ಸಂಬಂಧ ಕೇವಲ ಗನ್ ಮತ್ತು ಪೆಟ್ರೋಲ್ ನದ್ದು ಎಂದು ತೋರ್ತಾ ಇತ್ತು. ಅಂದರೆ ನಾವು ಅವರಿಂದ S-400 ಮಿಸೈಲ್ ಗಳನ್ನ ಖರೀದಿಸ್ತಾ ಇದ್ವಿ ಮತ್ತು ನಮ್ಮ ವಾಹನಗಳಿಗೆ ಕಡಿಮೆ ಬೆಲೆಯ ಕಚ್ಚಾ ತೈಲ. ಆದ್ರೆ ಈಗ ನಿಮ್ಮ ಕಣ್ಣುಗಳ ಮೇಲಿರುವ ಆ ಹಳೆಯ ಚಸ್ಮವನ್ನ ತೆಗೆದುಹಾಕಿ, ಯಾಕಂದ್ರೆ ಈ ಹೊಸ ಡೀಲ್ ಈ ಹಳೆಯ ಚಿಂತನೆಯನ್ನ ಕಸದ ಬುಟ್ಟಿಗೆ ಹಾಕುವಂತದ್ದು. ಭಾರತ ಮತ್ತು ರಷ್ಯಾ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನ $100 ಬಿಲಿಯನ್ ಗೆ ತಲುಪಿಸುವ ಒಂದು ದೊಡ್ಡ ಗುರಿಯನ್ನ ಇಟ್ಕೊಂಡಿವೆ. ಅದು ಕೇವಲ ತೈಲ ಮಾರಾಟದಿಂದ ಸಾಧ್ಯವಿಲ್ಲ. ಇದರಲ್ಲಿ ಈಗ ಭಾರತದ ಮೇಕ್ ಇನ್ ಇಂಡಿಯಾ ಶೇರ್ ನ ಗರ್ಜನೆ ಕೇಳಿಸ್ತಾ ಇದೆ. ಈಗ ಭಾರತ ಈ ದೇಶಗಳಿಗೆ ಕೇವಲ ಚಹಾ, ಮಸಾಲೆ ಅಥವಾ ಟೆಕ್ಸ್ಟೈಲ್ ಮಾರುವುದಿಲ್ಲ, ಬದಲಿಗೆ ಭಾರತದಲ್ಲಿ ತಯಾರಾದ ಮಿಷಿನರಿ, ವಾಹನಗಳು, ಫಾರ್ಮಾಸ್ಯೂಟಿಕಲ್ಸ್, ಔಷಧಗಳು, ಕೆಮಿಕಲ್ಗಳು ಮತ್ತು ಹೈಟೆಕ್ ಸೆಮಿ ಕಂಡಕ್ಟರ್ಗಳು ಮತ್ತು ಟೆಕ್ನಾಲಜಿಯನ್ನ ಕಳಿಸುತ್ತೆ. ಯೋಚಿಸಿ, ರಷ್ಯನ್ ಮಾರುಕಟ್ಟೆಗಳಿಂದ ಪಶ್ಚಿಮ ಕಂಪನಿಗಳು ಅಮೆರಿಕದ ಭಯದಿಂದ ಅಲ್ಲಿಂದ ಕಾಲ್ ಕಿತ್ತಿವೆ. ಈಗ ಅಲ್ಲಿ ಟಾಟಾ, ಮಹೀಂದ್ರ, ರಿಲಯನ್ಸ್ ಮತ್ತು ನಮ್ಮ ಚಿಕ್ಕ ದೊಡ್ಡ ಕಂಪನಿಗಳ ಧ್ವಜಗಳು ಹಾರುತ್ತವೆ. ಅಲ್ಲಿನ ಶೋರೂಮ್ಗಳಲ್ಲಿ ಜರ್ಮನ್ ಅಥವಾ ಅಮೆರಿಕನ್ ಸಾಮಗ್ರಿಗಳ ಬದಲು ಮೇಡ್ ಇನ್ ಇಂಡಿಯಾ ಬರಹದ ಸಾಮಗ್ರಿಗಳು ಮಾರಾಟವಾಗುತ್ತೆ. ಇದು ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಂಜೀವಿನಿ ಅಂತಿದೆ.
ಇದುವರೆಗೆ ನಾವು ಚೀನಾ ಸಾಮಗ್ರಿಗಳಿಗೆ ಹೆದರ್ತಾ ಇದ್ವಿ, ಆದ್ರೆ ಈಗ ಭಾರತ ತನ್ನ ಸಾಮಗ್ರಿಗಳನ್ನ ಆ ಮಾರುಕಟ್ಟೆಗಳಲ್ಲಿ ತುಂಬುತ್ತಾ ಇದೆ. ಅಲ್ಲಿ ಚೀನಾದ ಹಿಡಿತವು ಕಡಿಮೆಯಾಗುತ್ತಿದೆ. ಇದು ನಿಜವಾದ ಆತ್ಮನಿರ್ಭರ ಭಾರತ. ಈಗ ತನ್ನ ಷರತ್ತುಗಳ ಮೇಲೆ ಇದು ವ್ಯಾಪಾರ ಮಾಡುತ್ತೆ. ಈ ಡೀಲ್ ನ ಶಕ್ತಿಯನ್ನ ಅಂದಾಜು ಮಾಡಿ ಭಾರತ ಮತ್ತು EU ದೇಶಗಳ ಮಾರುಕಟ್ಟೆಗಳು ಸಂಯೋಜನೆಯಾದಾಗ ಅದು ಸುಮಾರು 2.2 ಬಿಲಿಯನ್ ಜನರ ಸಂಯುಕ್ತ ಮಾರುಕಟ್ಟೆಯಾಗುತ್ತೆ. ಈ ಅಂಕಿ ಎಷ್ಟೊಂದು ದೊಡ್ಡದು ಅಂದ್ರೆ ಅಮೆರಿಕ ಮತ್ತು ಯುರೋಪ್ ಅನ್ನ ಜಗತ್ತಿನ ನಕಾಶೆಯಿಂದ ತೆಗೆದರೂ ಭಾರತ ಆರ್ಥಿಕತೆ ತನ್ನ ವೇಗದಿಂದ ಓಡುತ್ತೆ. ಈ ಡೀಲ್ ಭಾರತೀಯ ಕಂಪನಿಗಳಿಗೆ ಯುರೇಷಿಯನ್ ದೇಶಗಳಿಗೆ ನೇರ ಪ್ರವೇಶ ನೀಡುತ್ತೆ ಮತ್ತು ರಷ್ಯನ್ ಕಂಪನಿಗಳಿಗೆ ಭಾರತದ ವಿಶಾಲ ಗ್ರಾಹಕ ಮಾರುಕಟ್ಟೆಯಲ್ಲಿ ಅವಕಾಶಗಳು ಸಿಗುತ್ತೆ. ಆದ್ರೆ ಭಾರತದ ಲಾಭ ಹೆಚ್ಚು ದೊಡ್ಡದು. ಯುರೇಷಿಯಾದಲ್ಲಿ ಕಡಿಮೆ ಬೆಲೆಯ ಫರ್ಟಿಲೈಸರ್, ಕಾದ ಮತ್ತು ದುರ್ಬಲ ಖನಿಜಗಳಿವೆ. ಒಂದು ಬೆಳೆಯುತ್ತಿರುವ ಸೂಪರ್ ಪವರ್ಗೆ ಇದೆಲ್ಲ ಬೇಕಲ್ವಾ? ನಿಮ್ಗೆ ನೆನಪಿರಬಹುದು, ಕಳೆದ ಕೆಲವು ವರ್ಷಗಳಲ್ಲಿ DAP ಮತ್ತು ಯೂರಿಯಾ ಕೊರತೆಯಿಂದ ನಮ್ಮ ರೈತರು ಎಷ್ಟು ತೊಂದರೆಗಳನ್ನ ಪಡ್ತಿದ್ದಾರಂತ. ಈ ಡೀಲ್ ಆ ಸಮಸ್ಯೆಯ ಬೇರನ್ನೇ ಕತ್ತರಿಸುತ್ತೆ. ನಮ್ಗೆ ಅಲ್ಲಿಂದ ನೇರ ಮತ್ತು ಕಡಿಮೆ ಬೆಲೆಯ ಕಾದ ಸಿಗುತ್ತೆ. ರೈತರ ವೆಚ್ಚ ಕಡಿಮೆಯಾಗುತ್ತೆ, ಆದಾಯ ಹೆಚ್ಚಾಗುತ್ತೆ. ಇನ್ನೊಂದೆಡೆ ನಮ್ಮ ಫ್ಯಾಕ್ಟರಿಗಳಿಗೆ ಕಡಿಮೆ ಬೆಲೆಯ ವಿದ್ಯುತ್ ಮತ್ತು ಅನಿಲ ಸಿಗುತ್ತೆ. ನಮ್ಮ ಉತ್ಪನ್ನಗಳು ಜಗತ್ತಿನಲ್ಲಿ ಹೆಚ್ಚು ಸ್ಪರ್ಧಾತ್ಮಕವಾಗುತ್ತೆ. ಕಚ್ಚಾ ವಸ್ತು ಕಡಿಮೆ ಬೆಲೆಗೆ ಸಿಕ್ಕರೆ ಉಳಿದ ಉತ್ಪನ್ನವು ಕಡಿಮೆ ಬೆಲೆಗೆ ಮಾರಾಟವಾಗುತ್ತೆ. ಅದರ ನೇರ ಪರಿಣಾಮ ನಿಮ್ಮ ಮತ್ತು ನಮ್ಮ ಜೇಬಿನ ಮೇಲೆ ಬೀಳುತ್ತೆ. ದುಬಾರಿ ಕಡಿಮೆಯಾಗುತ್ತೆ. ಅಂದರೆ ಈ ಡೀಲ್ ಕೇವಲ ದೊಡ್ಡ ವ್ಯಾಪಾರಿಗಳಿಗಲ್ಲ, ಭಾರತದ ಪ್ರತಿ ಸಾಮಾನ್ಯ ವ್ಯಕ್ತಿಗೆ. ಈಗ ಈ ಡೀಲ್ ನ ಬೆನ್ನುಮೂಳೆಯಾದ ಬ್ರಹ್ಮಾಸ್ತ್ರದ ಬಗ್ಗೆ ಮಾತಾಡೋಣ. ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂದ್ರೆ INSTC. ಇದುವರೆಗೆ ಭಾರತದ ಎಲ್ಲಾ ವ್ಯಾಪಾರ ಸುಯೋಜ್ ಕಾಲುವೆಯ ಮಾರ್ಗದಿಂದ ನಡೀತಾ ಇತ್ತು. ದೀರ್ಘ ಮತ್ತು ಆಯಾಸಕರ ಸಮುದ್ರ ಮಾರ್ಗ ಅದು. ಅಲ್ಲಿ ಪಶ್ಚಿಮ ದೇಶಗಳ ಆಧಿಪತ್ಯವಿದೆ ಮತ್ತು ಯಾವುದೇ ಹಡಗು ಯಾವಾಗ ಬೇಕಾದರೂ ಸಿಕ್ಕಿ ಬೀಳಬಹುದು. ಆದ್ರೆ ಭಾರತ ಈಗ ಶಾರ್ಟ್ ಕಟ್ ಕಂಡು ಹಿಡಿದಿದೆ. INSTC ಮುಂಬೈಯಿಂದ ಆರಂಭವಾಗಿ ಇರಾನ್ನ ಚಬಹಾರ್ ಬಂದರಿಗೆ, ನಂತರ ಅಜರ್ಬೈಜಾನ್ನ ಮೂಲಕ ನೇರವಾಗಿ ಮಾಸ್ಕೋಗೆ ಹೋಗುವ ಸೂಪರ್ ಹೈವೇ. ಈ ಮಾರ್ಗ ಹಳೆಯ ಸಮುದ್ರದ ಮಾರ್ಗಕ್ಕಿಂತ 30-40% ಚಿಕ್ಕದು ಮತ್ತು ಕಡಿಮೆ ಬೆಲೆ ಬೀಳುತ್ತೆ. ಅಂದರೆ ಯುರೋಪ್ ಸುತ್ತು ಹೊಡೆದು 40-45 ದಿನಗಳಲ್ಲಿ ರಷ್ಯಾಗೆ ತಲುಪ್ತಾ ಇದ್ದ ಸಾಮಗ್ರಿ ಈಗ 20-25 ದಿನಗಳಲ್ಲಿ ತಲುಪುತ್ತದೆ. ಇದು ಕೇವಲ ಸಮಯ ಉಳಿಸುವುದಲ್ಲ, ಇದು ಭಾರತದ ರಣನೀತಿಕ ಸ್ವಾತಂತ್ರ್ಯದ ಘೋಷಣೆ. ನಾಳೆ ಅಮೆರಿಕ ಮತ್ತು ಯುರೋಪ್ ಸಮುದ್ರದಲ್ಲಿ ಅಥವಾ ಸುಯೋಜ್ ಕಾಲುವೆಯಲ್ಲಿ ಸಂಕಷ್ಟ ಬಂದರೂ ಭಾರತದ ವ್ಯಾಪಾರ ನಿಲ್ಲುವುದಿಲ್ಲ. ನಮ್ಮದೇ ಆದ ಸುರಕ್ಷಿತ ಮಾರ್ಗವಿರುತ್ತೆ. ಅಲ್ಲಿ ಯಾರದು ಟೋಲ್ ಇರೋದಿಲ್ಲ. ಈ ಕಾರಿಡಾರ್ ಏಷ್ಯಾ ಮತ್ತು ಯುರೋಪ್ನ ನಡುವಿನ ವ್ಯಾಪಾರದ ನಕಾಶೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಅತಿ ದೊಡ್ಡ ವಿಷಯ, ಈ ಮಾರ್ಗದ ಮೇಲೆ ಅಮೆರಿಕ ಅಥವಾ ನಾಟೋದ ನಿಯಂತ್ರಣವಿರೋದಿಲ್ಲ. ಇದು ಸಂಪೂರ್ಣವಾಗಿ ಭಾರತ, ಇರಾನ್ ಮತ್ತು ರಷ್ಯಾದ ವಿಶ್ವಾಸ ಮತ್ತು ಸಹಕಾರದ ಮೇಲೆ ನಿಂತಿದೆ. ಇದನ್ನ ಹೇಳ್ತಾರೆ ಎದೆ ತಟ್ಟಿ ತನ್ನ ಮಾರ್ಗವನ್ನ ರಚಿಸುವುದು ಅಂತ. ಆದ್ರೆ ವಾಷಿಂಗ್ಟನ್ ನಲ್ಲಿ ಕುಳಿತ ಆಡಳಿತಗಾರರ ನಿದ್ರೆ ಹಾಳು ಮಾಡ್ತಾ ಇರುವ ಅತಿ ದೊಡ್ಡ ಸಮಸ್ಯೆ ಕರೆನ್ಸಿ ಆಟ. ಅಮೆರಿಕದ ನಿಜವಾದ ಶಕ್ತಿ ಅದರ ಮಿಸೈಲ್ಗಳಲ್ಲ, ಅದರ ಡಾಲರ್. ಜಗತ್ತಿನ ಯಾವುದೇ ದೇಶ ವ್ಯಾಪಾರ ಮಾಡಿದಾಗ ಅಮೆರಿಕನ್ ಡಾಲರ್ ನಲ್ಲಿ ಪಾವತಿ ಮಾಡಬೇಕು. ಅಮೆರಿಕ ಯಾವಾಗ ಬೇಕಾದ್ರೂ ಈ ನರವನ್ನ ಒತ್ತಿ ಯಾವುದೇ ದೇಶದ ಆರ್ಥಿಕತೆಯ ಗಂಟಲನ್ನು ಇಸ್ಕಬಹುದು. ಆದ್ರೆ ಭಾರತ ಮತ್ತು ರಷ್ಯಾದ ಈ ಮೆಗಾ ಡೀಲ್ ಈ ಸಿಸ್ಟಮ್ಗೆ ವಿರುದ್ಧ ಕೆಲಸ ಮಾಡುತ್ತೆ. ಎರಡೂ ದೇಶಗಳು ಈಗ ತಮ್ಮ ತಮ್ಮ ಕರೆನ್ಸಿಗಳಲ್ಲಿ ಅಂದ್ರೆ ರೂಪಾಯಿ ಮತ್ತು ರೂಬಲ್ ನಲ್ಲಿ ವ್ಯಾಪಾರಗಳನ್ನ ಹೆಚ್ಚಿಸಲು ಪೂರ್ಣ ಶಕ್ತಿ ಹಾಕ್ತಿವೆ. ಪಶ್ಚಿಮ ದೇಶಗಳನ್ನ ಮೆಟ್ಟಿ ನಿಂತು ಎರಡೂ ದೇಶಗಳು ಸ್ವಿಫ್ಟ್ ಬ್ಯಾಂಕಿಂಗ್ ಸಿಸ್ಟಮ್ ಗಿಂತ ಭಿನ್ನವಾದ ಪೇಮೆಂಟ್ ಸಿಸ್ಟಮ್ ಮೇಲೆ ಕೆಲಸ ಮಾಡ್ತಿವೆ. ಭಾರತ ಮತ್ತು ರಷ್ಯಾ ಡಾಲರ್ ಇಲ್ಲದೆ $100 ಬಿಲಿಯನ್ ವ್ಯಾಪಾರ ಸಾಧ್ಯ ಎಂದು ಸಾಬೀತುಪಡಿಸಿದ್ರೆ ಅದು ಉಳಿದ ಜಗತ್ತಿಗೆ ಮಾದರಿಯಾಗುತ್ತೆ. ಡಾಲರ್ನ ಅನ್ಯಾಯದಿಂದ ತೊಂದರೆ ಪಡುತ್ತಿರುವ ಗ್ಲೋಬಲ್ ಸೌತ್ ದೇಶಗಳು ಈ ಮಾಡೆಲ್ ಅನ್ನು ಅನುಸರಿಸಲು ಬಯಸುತ್ತವೆ. ಇದೇ ಅಮೆರಿಕಾಗೆ ಭಯವಿರೋದು. ಅವ್ರಿಗೆ ಭಾರತ ಶ್ರೀಮಂತರಾಗುವ ಭಯವಲ್ಲ. ಭಾರತ ಜಗತ್ತಿಗೆ ಡಾಲರ್ ಇಲ್ಲದೆ ಜೀವಿಸೋದನ್ನ ಕಲಿಸಿದ್ರೆ ಅಮೆರಿಕದ ಸೂಪರ್ ಪವರ್ ಕುರ್ಚಿಯ ಪಾದಗಳು ಕದಲುತ್ತೆ. ಭಾರತ ಸ್ಪಷ್ಟಪಡಿಸಿದೆ, ನಮ್ಗೆ ಯಾವುದೇ ಕರೆನ್ಸಿಯೊಂದಿಗೆ ದ್ವೇಷವಿಲ್ಲ, ಆದರೆ ನಮ್ಮ ಆರ್ಥಿಕತೆಯ ಕೀಲಿಯನ್ನ ಬೇರೆ ದೇಶದ ಜೇಬಿನಲ್ಲಿ ಇಡೋದಿಲ್ಲ. ಈಗ ನೀವು ಯೋಚಿಸ್ತೀರಿ, ಅಮೆರಿಕ ಯಾಕೆ ಸುಮ್ಮನಿದೆ? ಅಲ್ಲಿಂದ ಬೆದರಿಕೆಗಳು ಬರುತ್ತಿಲ್ಲವೇ? ಈ ಒತ್ತಡ ಎಷ್ಟು ದೊಡ್ಡದು ಅಂದ್ರೆ ಬೇರೆ ಚಿಕ್ಕ ದೇಶವಿದ್ರೆ ಈಗಾಗಲೇ ಚೂರು ಚೂರಾಗ್ತಾ ಇತ್ತು. ಯುಕ್ರೇನ್ ಯುದ್ಧ ಆರಂಭವಾದಾಗ ಅಮೆರಿಕ ಭಾರತಕ್ಕೆ ಆದೇಶ ನೀಡಿತು, ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ. ಆಗ ಭಾರತದ ಉತ್ತರ ಏನಿತ್ತು? ನಾವು ನಮ್ಮ ದೇಶದ ಹಿತದಂತೆ ಮಾಡ್ತೀವಿ ಎಂದು ಸ್ಪಷ್ಟವಾಗಿ ಹೇಳ್ತು. ಇಂದು 2026ರಲ್ಲೂ ಅದೇ ನೀತಿ. ಇಂಡಿಯಾ ಫಸ್ಟ್. ಅಮೆರಿಕದಿಂದ ರಷ್ಯಾದಿಂದ ತೈಲ ಖರೀದಿಗೆ ಒತ್ತಡದ ಸುದ್ದಿಗಳು ಇನ್ನೂ ಬರ್ತಲೇ ಇವೆ. ಆದ್ರೆ ಭಾರತ ತನ್ನ ವಿದೇಶಾಂಗ ನೀತಿಯನ್ನ ಮಲ್ಟಿ ಅಲೈನ್ಮೆಂಟ್ ಚೌಕಟ್ಟಿನಲ್ಲಿ ರೂಪಿಸಿಕೊಂಡಿದೆ. ಅಂದರೆ ನಾವು ಎಲ್ಲರ ಸ್ನೇಹಿತರು,
ಆದ್ರೆ ಯಾರ ಗುಲಾಮರೂ ಅಲ್ಲ. ಅಮೆರಿಕಾದೊಂದಿಗೆ ಡೀಲ್ ಮಾಡ್ತೀವಿ, ರಷ್ಯಾದೊಂದಿಗೆ ಕೈ ಕುಲುಕ್ತೀವಿ, ಕ್ವಾಡ್ ನಲ್ಲಿ ಕೂರ್ತೀವಿ, ಬ್ರಿಕ್ಸ್ ನಲ್ಲೂ ಇರ್ತೀವಿ. ಭಾರತ ತನ್ನನ್ನ ಬ್ಯಾಲೆನ್ಸಿಂಗ್ ಪವರ್ ಆಗಿ ಸ್ಥಾಪಿಸ್ತಾ ಇದೆ. ಪಶ್ಚಿಮ ಮತ್ತು ರಷ್ಯಾ ಎರಡರೊಂದಿಗೂ ತನ್ನ ಷರತ್ತುಗಳ ಮೇಲೆ ಸಂಬಂಧವನ್ನು ರೂಪಿಸಬಲ್ಲದು. ಇದು ಜಗತ್ತಿಗೆ ತೋರಿಸುವುದು ಭಾರತ ಈಗ ಒಂದು ಧ್ರುವವಾಗಿದೆ. ಅದಿಲ್ಲದೆ ಜಗತ್ತಿನ ಚಕ್ರ ತಿರುಗೋದಿಲ್ಲ. ಅಮೆರಿಕಾಗೂ ಗೊತ್ತು, ಚೀನಾವನ್ನ ತಡೆಯಲು ಏಷ್ಯಾದಲ್ಲಿ ಭಾರತದ ಕಠಿಣ ಅಗತ್ಯವಿದೆ. ಅದಕ್ಕೆ ಅವರು ಬಯಸಿದ್ರು ಭಾರತದ ತಂಟೆಗೆ ಬರಲಾರರು. ಇದನ್ನ ಹೇಳ್ತಾರೆ ಸಿಂಹದಂತೆ ಜೀವಿಸೋದು ಅಂತ. ಈ ಡೀಲ್ ಕೇವಲ ಸಾಮಗ್ರಿ ಮಾರಾಟಕ್ಕೆ ಸೀಮಿತವಲ್ಲ, ಇದು ಅದಕ್ಕಿಂತ ದೂರದ ಚಿಂತನೆ. ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಭವಿಷ್ಯದ ಬಗ್ಗೆ ಮಾತನಾಡ್ತಿದ್ದೀವಿ. ಫಾರ್ಮಾಸ್ಯೂಟಿಕಲ್ಸ್, ಕೆಮಿಕಲ್ ಮತ್ತು ಮಿಷನರಿ ಉಪಕರಣಗಳ ಹೊರತು ಈ ಡೀಲ್ ನಲ್ಲಿ ಸೆಮಿ ಕಂಡಕ್ಟರ್ಗಳು ಮತ್ತು ಸ್ಪೇಸ್ ಟೆಕ್ನಾಲಜಿ ಅಂತಹ ಸೆಕ್ಟರ್ ಗಳು ಕೂಡ ಸೇರಿವೆ. ರಷ್ಯಾದಲ್ಲಿ ರಾಕೆಟ್ ಮತ್ತು ಸ್ಪೇಸ್ ಟೆಕ್ನಾಲಜಿ ಇದೆ. ಅಮೆರಿಕ ಯಾರಿಗೂ ಕೊಡಲ್ಲ. ಭಾರತ ಆ ಟೆಕ್ನಾಲಜಿಗೆ ಪ್ರವೇಶ ಪಡೆಯಬಹುದು. ಇನ್ನೊಂದೆಡೆ ಭಾರತ ಐಟಿ ಮತ್ತು ಸರ್ವಿಸ್ ಸೆಕ್ಟರ್ ರಷ್ಯಾದ ಡಿಜಿಟಲ್ ರಚನೆಯನ್ನ ನಿಲ್ಲಿಸಲು ಸಹಾಯ ಮಾಡಬಹುದು. ಇದು ವಿನ್ ವಿನ್ ಸ್ಥಿತಿ. ಭಾರತಕ್ಕೆ ಟೆಕ್ನಾಲಜಿ ಸಿಗುತ್ತದೆ, ರಷ್ಯಾಗೆ ವಿಶ್ವಾಸಾರ್ಹ ಸಹಚಾರ. ಪಶ್ಚಿಮ ದೇಶಗಳು ರಷ್ಯಾವನ್ನ ತಾಂತ್ರಿಕವಾಗಿ ಹಿಂದುಳಿಯಲು ಬಯಸಿದವು, ಆದ್ರೆ ಭಾರತದೊಂದಿಗೆ ಬಂದಿರೋದ್ರಿಂದ ರಷ್ಯಾಗೆ ಹೊಸ ಉಸಿರು ಸಿಕ್ಕಿದೆ. ಬದಲಿಗೆ ಭಾರತಕ್ಕೆ ಏಷ್ಯಾದ ಬಾಸ್ ಆಗಲು ಬೇಕಾದ ರಣನೀತಿಕ ಆಳ ಸಿಗುತ್ತಿದೆ. ಯುರೇಷ್ಯಾದಲ್ಲಿ ಚೀನಾದ ಪ್ರಭಾವವನ್ನ ಸಮತೋಲನಗೊಳಿಸುತ್ತದೆ. ಇದುವರೆಗೆ ಅಲ್ಲಿ ಕೇವಲ ಚೀನಾ ಇತ್ತು, ಆದ್ರೆ ಈಗ ಭಾರತದ ಎಂಟ್ರಿಯಿಂದ ಅಲ್ಲಿನ ದೇಶಗಳಿಗೆ ಹೊಸ ಮತ್ತು ಉತ್ತಮ ಆಯ್ಕೆ ಸಿಗುತ್ತದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.